ಅರ್ಥ ಏನು ಅಂತಂದ್ರೆ ಬಿಜೆಪಿಯವರು ಏನೇ ಹೇಳ್ಕೊಳ್ಳಿ, ನಾವು 28 ಗೆಲ್ತೀವಿ. ಅದಕ್ಕೆ ನಾನು ಹೇಳಿದೆ ನಿನ್ನೆ ಕೌನ್ಸಿಲ್ನಲ್ಲಿ, ನಾವು ಕನಿಷ್ಠ 20 ಸ್ಥಾನಗಳನ್ನ ಈ ಸಾರಿ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ. ಯಾರು ಏನಾರ ಹೇಳ್ಕೊಳ್ಳಿ, ನಾವು ಗೆಲ್ಲದಂತೂ 100% ಶತಸಿದ್ಧ, 100% ಗೆದ್ದೇ ಗೆಲ್ತೀವಿ. ಅದರಿಂದ ತುಮಕೂರು ಕೂಡ ಗೆಲ್ಲಲಿಕ್ಕೆ 100ಕ್ಕೆ 100 ಅವಕಾಶ ಇದೆ. ಅದೇಪ್ಪ ಏನಂತಂದ್ರೆ ಎಲ್ಲರೂ ಒಗ್ಗಟ್ಟಿನಿಂದ ಮಾಡಬೇಕು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಅವನ್ನೆಲ್ಲ ಮರೆತುಬಿಟ್ಟು ಮಾಡ್ತಕ್ಕಂಥದ್ದು, ಗೆಲ್ಲೇಬೇಕು ಅಂತಕ್ಕಂಥ ಹಠದಿಂದ ಛಲದಿಂದ ಮಾಡಿದ್ರೆ ತುಮಕೂರು ನಾವು ಮತ್ತೆ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನ ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿ, ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಮುದ್ದನ್ಮೇಗೌಡರು ವಾಪಸ್ ಬಂದಿದ್ದಾರೆ, ಅವರನ್ನ ಹಾರ್ದಿಕವಾಗಿ ಪಕ್ಷಕ್ಕೆ ಸ್ವಾಗತ ಮಾಡಿದ್ದೇವೆ. ಈಗಾಗಲೇ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನ ಮಾಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ.